ಆತ್ಮೀಯ H16 ನ್ಯೂಸ್, ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾರ. ಆದಮೇಲೆ ಈಗಾಗಲೇ ನೀವು BJPಯಲ್ಲಿ ಜಗಳವನ್ನು ತಾರಕಕ್ಕೆ ಮುಟ್ಟಿದ್ದನ್ನು ನೋಡಿದ್ದೀರಿ. ಅದೇ ಕಾರಣಕ್ಕೆ ಯತ್ನಾಳ್ ಇನ್ನೇನು ಹಿಂದೆ ಸರಿಲಿಕ್ಕಿಲ್ಲ ಅನ್ನೋ ಸಂದರ್ಭದಲ್ಲೇ ಪಾರ್ಟಿ ನೀನು ಒಡೆದು ಹೋಗ್ತದೋ ಅಥವಾ ಅವ್ರು ತೆಗೆದು ಹಾಕ್ತವ್ರು ಅನ್ನುವಂಥ ಸಂದರ್ಭದಲ್ಲೇ ಒಂದು ಹೊಸ ಸುದ್ದಿಗಳು ಬರ್ತಾಯಿದ್ದಾವೆ. ಎಲ್ಲೋ ಏನೋ ಹೈಕಮಾಂಡ್ ಸ್ಟ್ರಿಕ್ಟ್ ವಾರ್ನಿಂಗೋ ಅಥವಾ ಇನ್ನುಳಿದ ಯತ್ನಾಳ್ ಜೊತೆಗೆ ಇದ್ದಂಥವರ ಒಂದು ರೀತಿಯಿಂದ ಹಿಂಜರಿತನೋ. ಯಾಕೆಂದರೆ ರಾಷ್ಟ್ರಮಟ್ಟದ ಪಕ್ಷ BJP, ಅದರಲ್ಲಿ ತರದಾದ ಹಿಡಿತಗಳಿದ್ದಾವೆ. ಮೋದಿ ಮತ್ತು ಶಾರ್ ಅವ್ರ ಹಿಡಿತ, ಅದರಲ್ಲೂ ನಮ್ಮ ಯತ್ನಾಳರ ಒಂದು ರೀತಿ ಅದಕ್ಕೆ ಏನು ಶಬ್ದ ಬಳಸ್ಬೇಕು ಅದು ಹೇಳಿದ್ರೆ ಕಷ್ಟ ಆಗ್ತದೆ, ಅಂಥ ಶಬ್ದಗಳನ್ನ ಬಳಸಿದಂಥದ್ದು. ಹೀಗಾಗಿ ಏನಪ್ಪ ಅಂತಂದ್ರೆ ಯತ್ನಾಳರ ಬಗ್ಗೆ ಯಾರಿಗೂ ಒಳ್ಳೆಯ ಅಭಿಪ್ರಾಯ ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಪ್ರಸಂಗ. ಮತ್ತು ಇದರಲ್ಲೇ ಹೈಕಮಾಂಡ್ ಇದ್ದಿದ್ದು ಬಹಳಷ್ಟು ಸಂಯಮ ತೆಗೆದುಕೊಂಡು ಬಂತು. ನೋಟಿಸ್ ಮೇಲೆ ನೋಟಿಸ್ ಕೊಟ್ಟು ಸಹಿತ ಆ ನೋಟಿಸ್ಗಳಿಗೆ ಯಾವುದೇ ರೀತಿಯ ಒಂದು ಪಾಸಿಟಿವ್ ರೆಸ್ಪಾನ್ಸ್ ತೋರಿಸಲಾರದಕ್ಕಾಗಿ. ಮತ್ತು BJP ಅಂತ ಗೊತ್ತದ, ಈ ದೇಶದ ಎಲ್ಲ ಪಕ್ಷಗಳದ್ದು ಗೊತ್ತದ ನಿಮಗೆ ಆಂತರಿಕ ಪ್ರಜಾಪ್ರಭುತ್ವ ಅಲ್ಲಿಲ್ಲ, ಇಲೆಕ್ಷನಲ್ಲಿ ಆಗುವುದಿಲ್ಲ ಅನ್ನೋದು ಭಾಳಷ್ಟು ಜನ ಅಭಿಪ್ರಾಯ ಆಗಿತ್ತು. ಮತ್ತು ಕೊನೆಗೆ ಹಂಗಾಯಿತು. ಹೈಕಮಾಂಡ್ ಹೇಳಿದ ನೋಡ್ಕೊಳ್ಬೇಕು ಅಂದಾಗ ಅದು ಅಸಾಧ್ಯ ಅನ್ನುವಂಥ ಬಂದಿತ್ತು, ಆಗುವುದಿಲ್ಲ ಅನ್ನುವಂಥ ಮಾತು ಬಂದಿತ್ತು. ಕೊನೆಗೆ ಏನೋ ಯಾಕೋ ಒಂದು ಸ್ವಲ್ಪ ಹಿಂಸರಿದ್ರು ಯತ್ನಾಳರು, ಹಿಂಸರದ ಮೌನಕ್ಕೆ ಜಾರಿದರು. ಏನೋ ಅವ್ರಿಗೆ ಆಸೆ ತೋರಿಸಿರ್ಬೋದು, ಅದು ಇದು ಆಗಿರ್ಬೋದು. ಬಟ್ ಅವರ ಮಾನಸಿಕ ಸ್ಥಿತಿ ನೋಡಿದಾಗ ಸಹಜವಾಗಿ ಯಾರಿಗಾದ್ರೂ ಅನಿಸ್ತದೆ ಇವ್ರನ್ನ ಹಿಂಸರಿಯೋದಿಲ್ಲ, ಪಕ್ಷದ ಹೊರಗೆ ಹೋಗುವಂಥ ಸಾಧ್ಯತೆಗಳಿದ್ದಾವೆ ಭಾಳಷ್ಟು ಎಲ್ಲರೂ ಮಾತಾಡ್ತಾಯಿದ್ರು. ಆದರೆ ಈಗ ಹಿಂಸರಿದ್ದಾರೆ. ಮತ್ತು ವಿಜೇಂದ್ರ ಅವರು ಆ್ಯಕ್ಟಿವ್ ಆಗಿದ್ದಾರೆ. ಅವ್ರಿಗೆ ಆಶ್ವಾಸನೆ ಸಿಕ್ಕದ, ನೀವು ಮುಂದಿನ ಅಧ್ಯಕ್ಷರು ಅನ್ನುವಂಥ ವಾತಾವರಣ. ಹೀಗಾಗಿ ತಮ್ಮೊಂದಿಗೆ ಒಂದಿಷ್ಟು ಮುನಿಸ್ಕೊಂಡಂಥ ಆರ್ ಅಶೋಕರನ್ನ ವಿಶ್ವಾಸ ತೆಗೆದುಕೊಂಡು ಅವ್ರ ಜೊತೆ ನೀವು ನಮ್ಮ ನಾಯಕರನ್ನು ವರ್ತನೆ ಮಾಡ್ತಾ ಹೊರಟಿದ್ದಾರೆ. ಹೀಗಾಗಿ ಈ ಎಲ್ಲ ದಿಶೆಯಲ್ಲಿ ಒಂದಿಷ್ಟೇನೋ ವಿಜೇಂದ್ರ ದೃಷ್ಟಿ